ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ತಾಲೂಕಿನ ಗಾಂಧಿ ಗ್ರಾಮ ಪುರಸ್ಕಾರ ಪಡೆದ ಹುಲಿಕೆರೆ ಗ್ರಾಮ ಪಂಚಾಯಿತಿಯ ಪ್ರಗತಿ ಪರಿಶೀಲನೆ ಹಾಗೂ ಕುಂದುಕೊರತೆ ಸಭೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್ ರವರ ನೇತೃತ್ವದಲ್ಲಿ ನಡೆಸಲಾಯಿತು. ಪಂಚಾಯಿತಿ ಆವರಣದಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಅವರು ಯಾವುದೇ ಗ್ರಾಮೀಣ ಪ್ರದೇಶದ ಜನರು ಕಚೇರಿಗೆ ತಮ್ಮ ಕೆಲಸಕ್ಕೆ ಬಂದಾಗ ನಿಯಮಬದ್ಧವಾಗಿ ಅವರಿಗೆ ಸ್ಪಂದಿಸಿ ಅವರಿಗೆ ತಲುಪಬೇಕಾದ ಸರ್ಕಾರಿ ಅನುದಾನವನ್ನು ಸದ್ಬಳಕೆ ಮಾಡಿಕೊಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಹುಲಿಕೆರೆ ಗ್ರಾಮ ಪಂಚಾಯಿತಿಯ 16 ಗ್ರಾಮಗಳಿಗೆ ಭೇಟಿ ನೀಡಿದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಹುಲಿಕೆರೆ ಗ್ರಾಮದ ದೇವಸ್ಥಾನದ ಆವರಣದ ಕಲ್ಯಾಣಿ ವೀಕ್ಷಣೆ, ಹಿಂದುಳಿದ ವರ್ಗಗಳ ಬಾಲಕರ ನೂತನ ಹಾಸ್ಟೆಲ್ ಕಟ್ಟಡವನ್ನು ಪರಿಶೀಲನೆ, ಹುಲಿಕೆರೆ ಆದಿಶಕ್ತಿ ಪ್ರೌಢಶಾಲೆಗೆ ಭೇಟಿ ನೀಡಿ ಮಕ್ಕಳೊಂದಿಗೆ ಸಮಾಲೋಚನೆ ನಡೆಸಿ ವಿದ್ಯಾಭ್ಯಾಸ ಚಟುವಟಿಕೆಗಳನ್ನು ವೀಕ್ಷಿಸಿದರು. ಮೊಣಕಾಲು ಏರ್ಪಟ್ಟಿಲ್ಲ ಅವ್ನು ಕೂಡಿಸ್ತಾನೆ ಮೊಣಕಾಲು ಮಾಡ್ತಾ ಚೆನ್ನಾಗಿ ಇದು ನೋಡೋಣ ಶುದ್ಧ ಹಾಗೂ ಅರ್ಥಪೂರ್ಣವಾಗಿ ಮಾತನಾಡಲು ಬರೆಯಲು ವ್ಯಾಕರಣಶಾಸ್ತ್ರವು ಹೀಗೆ ಹಿಂದಿ ಟೆಕ್ಸ್ಟ್ ಇದೆಯಾ ಕೊಡೋದು प्रेम मुझे यहाँ भी प्रसंगवश मुझे यहाँ भी उल्लेख कर देना चाहिए. ಬರೀಬೋದೈತಿ ಈಗ ಏನಾದರೂ ಲೆಕ್ಕ ಹಾಕಿದ್ರೆ ಮಾಡಕ್ ಬರ್ತದ ಕೆಳಗೆರೆ ಗ್ರಾಮದ ಪ್ರಾಥಮಿಕ ಪ್ರೌಢಶಾಲೆಯ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಎನ್ಆರ್ಐಜಿ ಅನುದಾನದ ಕಾಂಪೌಂಡ್ ಕಟ್ಟಡ ಮತ್ತು ಶಾಲಾ ಮಕ್ಕಳ ಭೇಟಿ, ಕೂಸಿನ ಮನೆಗೆ ಭೇಟಿ ಮತ್ತು ಮನೆ ಮನೆಗೆ ಕುಡಿಯುವ ಶುದ್ಧ ನೀರು ಯೋಜನೆಯ ಜಲ್ ಜೀವನ್ ಮಿಷನ್ ಕಾಮಗಾರಿಯ ಪರಿಶೀಲನೆ ನಡೆಸಿದರು. ನಿಮ್ಮ ಸೋಲಾರು ಮತ್ತೆ ಹಲವು ವರ್ಷಗಳಿಂದ ಕೆಳಗೆರೆ ಗ್ರಾಮಕ್ಕೆ ಹೊಂದಿಕೊಂಡಂತೆ ಇರುವ ಬುಡುಬುಡಿಕೆ ಕಾಲೋನಿ ಜನರ ಸಮಸ್ಯೆಗಳನ್ನು ಆಲಿಸಿ ಸರ್ವೆ ನಂಬರ್ 7ರಲ್ಲಿ ಸ್ವಂತ ಮನೆ ನಿರ್ಮಾಣ ಮಾಡಲು ಜಾಗ ಪರಿಶೀಲನೆ ನಡೆಸಿದರು. ಈ ಸಂಬಂಧ ಕಾರ್ಯರೂಪಕ್ಕೆ ತರುವಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಲ್ಲೇಶ್ ಅವರಿಗೆ ಸೂಚಿಸಿದರು. ಅಲ್ಲಿ ಒಂದು ಅರ್ಜಿ ಬಂದಿದೆ, ನಮಗೆ ಅದು ವಾಟ್ಸಪ್ ಫಾರ್ವರ್ಡ್ ಮಾಡಿ. ಸರಿ ಸರ್, ಆಯ್ತು. ಅಂದ್ರೇನು? ಒಂದೆರಡು ಸಸಿಗಳ ಹೆಸರು ಹೇಳು. ಮರ ಸಸಿ ಹಾಂ, ಭಾಳ ಸಸಿ ನೋಡಿದ್ಯಾ ಬೆಳಿಗ್ಗೆ? ಎಲ್ಲಿ ಹೊಲದಾಗ? ಯಾರು ಹೊಲದು? ಹಿಂದೆ ಹೊಲನಾ? ಟೈಫಾಯ್ಡ್ ಡೆಂಗ್ಯೂ ಏನಾದರೂ ಇತ್ತು ಪ್ರಕರಣ? ಇಲ್ಲ ಸರ್. ಅದಕ್ಕೆ ಅಂತಲೇ ಬಿಲ್ಡಿಂಗ್ ರೆಡಿ ಮಾಡ್ಕೊಂಡಿದ್ದ ಇವರಿಗೆ ಮಕ್ಕಳು ಇಲ್ಲಿಂದ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಮಾತನಾಡಿ, ಈ ದಿನದ ಸಭೆಯಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಸರ್ಕಾರದ ಅನುದಾನದ ಅರಿವು ಮೂಡಿಸಲಾಯಿತು ಹಾಗೂ
ಹಲವು ಶಾಲೆಗಳಿಗೆ ಭೇಟಿ ನೀಡಿದ್ದು ಶಿಕ್ಷಕರ ಕೊರತೆ ಕಂಡುಬಂದಿದೆ. ಈ ಸಂಬಂಧ ಶೀಘ್ರದಲ್ಲೇ ಬಗೆಹರಿಸುವಂತೆ ಶಿಕ್ಷಣ ಇಲಾಖೆಗೆ ಸೂಚಿಸಲಾಗುತ್ತದೆ. ಪಂಚಾಯಿತಿ ವ್ಯಾಪ್ತಿಯ 16 ಹಳ್ಳಿಗಳಲ್ಲಿ ನಡೆದಿರುವ ಕಾಮಗಾರಿಗಳನ್ನು ಪರಿವೀಕ್ಷಣೆ ಮಾಡಲಾಯಿತು ಎಂದು ತಿಳಿಸಿದರು. ನಾಗಮಂಗಲ ತಾಲೂಕು ಹುಲಿಕೆರೆ ಗ್ರಾಮ ಪಂಚಾಯಿತಿ ವಿವಿಧ ಸರ್ಕಾರಿ ಸಂಸ್ಥೆಗಳನ್ನು ಭೇಟಿ ನೀಡ್ತೇನೆ. ಆಗಲೇ ಗ್ರಾಮ ಪಂಚಾಯಿತಿಯಲ್ಲಿ ಕುಂದುಕೊರತೆ ಸಭೆಯನ್ನು ಹಮ್ಮಿಕೊಂಡಿದ್ದು ಸಾರ್ವಜನಿಕರ ದೂರುಗಳನ್ನು ಅಹವಾಲುಗಳನ್ನು ಸ್ವೀಕರಿಸಿದ್ದು, ಅವರಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಇರುವ ಸೌಲಭ್ಯಗಳ ಬಗ್ಗೆ ಅರಿವು ಮೂಡಿಸಿದ್ದು. ಈಗಾಗಲೇ ಬ್ಯಾಕ್ವರ್ಡ್ ಕ್ಲಾಸಸ್ ಹಿಂದುಳಿದ ವರ್ಗದ ಹಾಸ್ಟೆಲ್, ವಿದ್ಯಾರ್ಥಿ ನಿಲಯ ಮತ್ತು ಶಾಲಾ ಆದಿಶಕ್ತಿ ಶಾಲಾ ಭೇಟಿ ನೀಡಿದ್ದೇನೆ. ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿದ್ದೇನೆ. ಇಲ್ಲಿರುವ ಏನೋ ಲೋಪಗಳಿದ್ದಾವೆ, ಅದನ್ನು ಸರಿಪಡಿಸಲಿಕ್ಕೆ ನಾನು ಆಗಲೇ ಕ್ರಮ ಕೊಂಡಿದ್ದಲಿಕ್ಕೆ ಹೇಳಿದ್ದೇನೆ. ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಏನೋ ಒಂದು ವಿಷಯ ಹೇಳಿದ್ದಾರೆ. ಅವರಿಗೆ ನಿರ್ದೇಶನ ನೀಡಿದ್ದೇನೆ. ಅವರು ಏಡೆಡ್ ಶಾಲೆ ಇರೋದರಿಂದ ತ್ವರಿತವಾಗಿ ಹುದ್ದೆಗಳನ್ನು ಅವರು ತುಂಬಬೇಕು. ಸರ್ಕಾರದ ನಿಯಮಾನುಗುಣವಾಗಿ ಹಲವಾರು ಯೋಜನೆಗಳ ಪೈಕಿ ಏನು ಕಾಮಗಾರಿ ನಡೆದಿದೆ ಅದನ್ನು ವೀಕ್ಷಣೆ ಮಾಡಿಕೊಂಡು ಈ ಒಂದು ವೇಳೆ ಭೇಟಿ ನೀಡ್ತಾ ಇದ್ದೇನೆ ಸ್ಥಳಕ್ಕೆ. ಕಾರ್ಯಕ್ರಮದಲ್ಲಿ ಹುಲಿಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೆ. ಶಿವರಾಮು, ಉಪಾಧ್ಯಕ್ಷರಾದ ಲೀಲಾ ಶಿವರಾಜು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಲ್ಲೇಶ್ ಎಂ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಬಿಎಸ್ ಸತೀಶ್, ಸಹಾಯಕ ನಿರ್ದೇಶಕಿ ಮೇನಕಾ ದೇವಿ, ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.